ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ. ಕರ್ನಾಟಕದ ಜನತೆಗೆ ನೋಡಿ, ಪ್ರಕೃತಿಯಲ್ಲಿ ದೇವರು ತೋರಿಸುವಂಥ ವಿಸ್ಮಯ ಇದು. ನೋಡಿ ಸ್ನೇಹಿತರೆ, ಯಾವ ರೀತಿ ಸುನಾಮಿ ಬಂದು ಎಂತೆಂಥ ಬಿಲ್ಡಿಂಗ್ಗಳನ್ನು ಧ್ವಂಸವಾಗಿ ಹೋಗ್ತಾ ಇದ್ದಾವೆ ನೋಡಿ. ತಿಳ್ಕೊಳ್ಬೇಕು ಮನುಷ್ಯನು ಈ ರೀತಿ ಪ್ರಕೃತಿಯಲ್ಲಿ ಈ ಸುನಾಮಿಯಿಂದ ಇಂತಿಂಥ ಬಿಲ್ಡಿಂಗ್ಗಳು ಬೀಳ್ತಾ ಇದ್ದಾವಲ್ಲ, ಯಾತಕ್ಕೋಸ್ಕರ, ಯಾಕೆ ಸುನಾಮಿ ತರ್ತಾ ಇದ್ದೇನೆ, ದೇವರು ನಾವೇನು ಮಾಡಿದ್ದೀವಿ ಅನ್ನೋದನ್ನು ಆತ್ಮಾಲೋಚನೆ ಮಾಡಿಕೊಳ್ಳಬೇಕು. ನೋಡಿ, ಎಷ್ಟೋ ಜನರು ಮೋಸ ಮಾಡಿ, ವಂಚನೆ ಮಾಡಿ, ಸಾವಿರಾರು ಕೋಟಿ ಒಡೆಯಗಳನ್ನು, ನಾನು ದೊಡ್ಡ ಕೋಟ್ಯಾಧಿಪತಿ, ಸಾವಿರಾರು ಕೋಟಿ ಒಡೆಯ ನಾನು ಅಂತ ಹೇಳಿಕೊಳ್ಳುವ ವ್ಯಕ್ತಿಗಳೇ ನೋಡಿ, ಒಂದು ಸಾರಿ ವಿಡಿಯೋನು ನೋಡಿ, ಎಂತೆಂಥ ಮಳಿಗೆಗಳು, ಎಂತೆಂಥ ಬಿಲ್ಡಿಂಗ್ಗಳು. ದೇವರು ಪ್ರಕೃತಿ ಮೂಲಕ ನಿಮ್ಮ ಮನೆಗಳು, ನಿಮ್ಮ ಕಾರುಗಳು, ನಿಮ್ಮ ಆಸ್ತಿಗಳು, ನಿಮ್ಮ ಪ್ರಾಣನ್ನ ಯಾವ ರೀತಿ ದೇವರು ಅಂತಿಮ ಘಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ಬದುಕಷ್ಟು ದಿನ 4 ಜನರಿಗೆ ಒಳ್ಳೇದು ಮಾಡಬೇಕು. ಸಾವಿರಾರು ಕೋಟಿ ಆಸ್ತಿಗಳನ್ನು ನಾವೇನೇ ಎಂದೂ ತಗೊಂಡು ಹೋಗೋದಿಲ್ಲ. ಅನಾಥರಿಗೆ, ಅಂಗವಿಕಲರಿಗೆ, ವಯೋವೃದ್ಧರಿಗೆ ಕೈಲಾದರಷ್ಟು ಸಹಾಯ ಸಹಕಾರ ಮಾಡುವ ಮನೋಭಾವನೆ ಇರಬೇಕು. ಒಂದು ವೇಳೆ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವಿರಬೇಕು. ಕೆಟ್ಟದ್ದನ್ನು ಬಯಸಬಾರದು, ಒಳ್ಳೆಯವರಾಗಿ ಬದುಕೋಣ. ನಮಸ್ಕಾರ.